ಶಿರಾ ಬುಕ್ಕಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಉಪ ನಿರೀಕ್ಷಕರಾದ ರೇಣುಕಾ ಯಾದವ್ ರವರ ನೇತೃತ್ವದಲ್ಲಿ ಶಾಂತಿ ಸಭೆ ಆಯೋಜಿಸಲಾಯಿತು. ಅಶಾಂತಿ ಆಗುದಿಲ್ಲ. ಶಾಂತಿಯಿಂದ ನೀವು ಹಬ್ಬ ಮಾಡ್ರಿ, ಬೇರೆಯವರು ಹಬ್ಬ ಮಾಡ್ಲಿ, ಖುಷಿಯಾಗಿರ್ಬೋದು. ಆ ಸಹಕಾರ ಸಹಬಾಳ್ವೆ ಇತ್ತದಕ್ಕೆ ಇಲ್ಲಿ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಸಭೆಯಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದ ಗಣ್ಯರು, ಮುಖಂಡರು ಹಾಗೂ ಸ್ಥಳೀಯ ಪ್ರತಿನಿಧಿಗಳು ಭಾಗವಹಿಸಿ ಹಬ್ಬವನ್ನ ಪರಸ್ಪರ ಸಹಕಾರ, ಸಹಬಾಳ್ವೆ ಮತ್ತು ಶಾಂತಿಯ ವಾತಾವರಣದಲ್ಲಿ ಆಚರಿಸುವ ಬಗ್ಗೆ ಚರ್ಚಿಸಿದರು. ನಾವು ಬಕ್ರೀದ್ ಹಬ್ಬ ಅಥವಾ ರಂಜಾನ್ ಹಬ್ಬ ಇರ್ಬೋದು, ಯಾವುದೇ ನಿಮ್ಮ ಧಾರ್ಮಿಕ ಆಚರಣೆ ಮುಂಚಿತವಾಗಿ ಒಂದು ಶಾಂತಿ ಸಭೆ ಅಂತ ಮಾಡ್ತೀವಿ. ಆ ಶಾಂತಿ ಸಭೆ ಸಲುವಾಗಿ ಇವತ್ತು ನಾವು ನಿಮ್ಮೆಲ್ಲ ಸಾರ್ವಜನಿಕರನ್ನೆಲ್ಲ ಕರೆದಿದ್ದೀವಿ. ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಕರೆದಿತ್ತು. ಶಾಂತಿ ಸಭೆ ಅಂದರೆ ಬರೀ ನಿಮಗೆ ಹಿಂದೂಗಳಿಗೆ ಮುಸ್ಲಿಮ್ಗಳಿಗೆ ಅಂತ ಎರಡೂ ಸಮಾಜದವರು ಅಥವಾ ಬೇರೆ ಬೇರೆ ಸಮಾಜದವರೆಲ್ಲ ಸೇರಿಕೊಂಡು ಒಂದು ಶಾಂತಿ ಸಭೆ ಮಾಡಬೇಕು ಅಂತಂದರೆ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು, ಯಾವುದೇ ಅನಾಹುತಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಮುಂಜಾಗ್ರತೆ ಸಲುವಾಗಿಬಿಟ್ಟು ಈ ಒಂದು ಶಾಂತಿ ಸಭೆಯನ್ನು ಮಾಡ್ತೀವಿ. ಉದ್ದೇಶ ನಿಮ್ಗೆ ಗೊತ್ತಿರಲ್ಲ. ಪ್ರತಿ ಸಲ ನಾವೇನು ಶಾಂತಿ ಉದ್ದೇಶ ಕೇಳಿಲ್ಲ. ಹಬ್ಬ ನಾವು ಒಳ್ಳೆ ರೀತಿ ಆಚರಣೆ ಮಾಡಿ, ಸಂತೋಷವಾಗಿ ಆಚರಣೆ ಮಾಡಿ, ಯಾವುದೇ ಘಟನೆಗಳು ಆಗಬಾರ್ದು ಅಷ್ಟೇ. ನಿಮ್ಮಲ್ಲಿ ಇರ್ತಕ್ಕಂಥ ಯುವಕರಿಗೆ ಹೇಳಿ, ಚಿಕ್ಕ ಪುಟ್ಟ ವಿಚಾರಗಳಿಗೆ ಅವರು ಗಲಾಟೆ ಮಾಡ್ಕೊಳ್ಳೋದು, ಒಬ್ಬರಿಗೂ ಏನೋ ಗಲಾಟೆ ಯಾವತ್ತೋ ಆಗಿರುತ್ತೆ, ಮರ್ತ್ಬಿಟ್ಟಿರ್ತಾರೆ. ನಂತರ ಮಾತನಾಡಿದ ಆರಕ್ಷಕ ಉಪ ನಿರೀಕ್ಷಕರಾದ ರೇಣುಕಾ ಯಾದವ್ ರವರು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಅಥವಾ ಈ ಹಬ್ಬ ಉದ್ದೇಶಕ್ಕೋಸ್ಕರ ಯಾವುದಾದ್ರು ಫ್ಲಾಗ್ ಹಾಕೋದು, ಯಾವುದೋ ಸಂಬಂಧ ಇಲ್ದಿರೋ ಘೋಷಣೆ ಕೂಗೋದು, ಅವೆಲ್ಲ ಮಾಡಬಾರ್ದು. ಕಾನೂನು ಅಡಿಯಲ್ಲಿ ನಾವು ಏನು ಆಚರಣೆ ಮಾಡಬೇಕು ಅದನ್ನ ಆಚರಣೆ ಮಾಡಬೇಕು. ಸುಮ್ಮನೆ ಕೆಲ್ಸಕ್ಕೆ ಬಂದಿರೋ ಮಾತುಗಳು ಆಡ್ತಾರೆ, ಯಾವುದಾದ್ರು ಘೋಷಣೆ ಕೂಗ್ತಾರೆ, ಅವೆಲ್ಲ ಏನಾಗುತ್ತೆ, ಬೇರೆಯವ್ರಿಗೆ ಮಾರ್ಕ್ ಆಗುತ್ತೆ. ಅದು ಬೇರೆಯವ್ರಿಗೆ ಉದ್ಯೋಗ ಉಂಟು ಮಾಡುತ್ತೆ, ಗಲಾಟೆಗಳಿಗೆ ಕಾರಣ ಆಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಹುಡುಗರಿಗೆ ಮೂರವ್ರಿಗೆ ನೀವು ಹೇಳಬೇಕು, ಕಾನೂನು ಅಡಿಯಲ್ಲಿ ಯಾವ ರೀತಿ ನಿಮ್ಮ ಧಾರ್ಮಿಕ ಹಬ್ಬ ಆಚರಣೆಗಳನ್ನ ಮಾಡಿರೋ ಅದನ್ನ ಮಾಡಲೇಬೇಕು. ಅದು ಬಿಟ್ಟು ಬೇರೆ ಎಲ್ಲ ಮಾತಾಡೋದು ಅಥವಾ ನಾನು ಹೇಳ್ತಾ ಇದ್ದೀನಲ್ಲ, ಕೆಲವೊಂದು ಕಾನೂನು ಅಡಿನ ಒಳಪಟ್ಟು ಬಿಟ್ಟು ಬೇರೆ ಏನೋ ನೀವು ಆಚರಣೆ ಮಾಡ್ತೀರ ಅಂತಂದರೆ ಅದು ಅಪರಾಧ ಆಗುತ್ತೆ. ಅದನ್ನ ನೀವು ನಿಮ್ಮ ಊರಲ್ಲಿರ್ತಕ್ಕಂಥ ನಿಮ್ಮ ಜನಾಂಗದಲ್ಲಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಒಳ್ಳೆ ರೀತಿಯಿಂದ ಹಬ್ಬ ಮಾಡಿ. ನೀವು ಹಬ್ಬ ಮಾಡಿದಾಗ ಹಿಂದೂಗಳ ಜೊತೆಗೆ ಸಹಕಾರ ಮಾಡಿ, ಅವ್ರ ಹಬ್ಬ ಮಾಡಿದಾಗ ನೀವು ಸಹಕಾರ ಮಾಡಿ. ಈ ಸಂದರ್ಭದಲ್ಲಿ ಬಿಲಾಲ್ ಮುತ್ವಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುಜಾಹಿದ್, ಶಾನು, ಲತೀಫ್ ಸಾಬ್, ಸುಹೇಲ್ ಭಕ್ಷಿ, ಚಾಂದು, ಹೆಡ್ ಕಾನ್ಸ್ಟೇಬಲ್ ರಂಗನಾಥ್ ಹಾಗೂ ಪಿಸಿ ಹರಿಪ್ರಸಾದ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಪಬ್ಲಿಕ್ ಜೊತೆ ಸೇರ್ಕೊಂಡಾಗ ಎರಡೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಏನಾರು ಇತ್ತಂದ್ರೆ ಹೇಳ್ಬೇಕು. ಅದು ಬೇರೆ ಊರಿಂದ ಯಾರಾದ್ರೂ ಬಂದಿರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಆ ಥರ ಇದ್ದಾಗ ನೀವು ಒಬ್ರಿಗೊಬ್ರು ಕೋರ್ಡಿನೇಷನ್ ಮಾಡಿಕೊಂಡು ಹೇಳಿದ್ರೆ ಕಳ್ತನಗಳು ಆಗೋದು ಕಡಿಮೆ ಆಗುತ್ತೆ. ಈ ಒಂದು 4-5 ತಿಂಗಳಲ್ಲಿ ಈ ಕಡೆ ಸ್ವಲ್ಪ ಜಾಸ್ತಿ ಕಳ್ತನ ಆಗಿರೋದ್ರಿಂದ ನೈಟ್ ಯಾರು ಓಡಾಡಲ್ಲ, ಜನರು ಅಂತ ಜನಸಂಖ್ಯೆನೂ ಕಡಿಮೆ ಇಲ್ಲ, ಯಾರು ಓಡಾಡಲ್ಲ. ಅಂತ ಸಂದರ್ಭದಲ್ಲಿ CC ಕ್ಯಾಮ್ರಾಗಳು ಹಾಕಬೇಕು. ಆ CC ಕ್ಯಾಮ್ರಾಗಳು ಹಾಕೋ ಜವಾಬ್ದಾರಿ ನಿಮ್ಮ ಅಂಗಡಿಗಳು ಇನ್ನೊಂದು ಮತ್ತೊಂದು ಏನೋ ಇರ್ತದೆ, ಅಲ್ಲಿ ಹಾಕೊಡ್ರಿ, ನಿಮ್ಮ ಸೇಫ್ಟಿಗೋಸ್ಕರ ಅಷ್ಟೇ. ಯಾರು ಇಲ್ಲ ಅಂದ್ರೂ CC ಕ್ಯಾಮ್ರಾ ನಿಮ್ಮ ಮನೇಲಿ ಇದ್ದಕ್ಕೆ ಅದು ಕಾರ್ಯಾಚರಣೆ ಮಾಡ್ತಾ ಇರುತ್ತೆ. ಅಲ್ಲಿ ಕ್ಯಾಮ್ರಾ ಇದೆ ಅಂತಂದ್ರೆ ಯಾವ ಕಳ್ಳನ ಮನೆ ಬರೋದಿಲ್ಲ, ಕಳ್ಳ ಬರಲ್ಲ, ಯಾವುದೇ ಅಫೆನ್ಸ್ ಆಗಲ್ಲ. ನಿಮ್ಮ ಸೇಫ್ಟಿಗೂ ಒಳ್ಳೇದು, ನಿಮ್ಮ ಹಿತರಕ್ಷಣೆಗೂ ಒಳ್ಳೇದದು. ನೀವು CC ಕ್ಯಾಮ್ರಾಗಳನ್ನ ಹಾಕೊಡ್ರಿ, ಹೆಚ್ಚೆಚ್ಚು ಹಾಕ್ಸ್ಕೊಡ್ರಿ. ನಿಮ್ಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಹಾಕ್ಸ್ಕೊಡ್ರಿ, ಜನಗಳು ತಿಳಿಸ್ರಿ. CC ಕ್ಯಾಮ್ರಾಗೆ ಕಳ್ತನಗಳು ಆಗೋದನ್ನ ಆದ್ಮೇಲೆ ನಾವು ಪತ್ತೆ ಮಾಡೋದು, ಅದಕ್ಕಿಂತ ಮುಂಚೆ ನಾವು ಪೂರ್ವ ನಿಯೋಜಿತವಾಗಿ ಕೆಲಸ ಮಾಡ್ತಿದ್ಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇದು ಸಣ್ಣೂರಾಗಿರ್ಬೋದು, ಅವರೆಲ್ಲ ಅಂದ್ರೂ ಇಲ್ಲೇ ಕಳ್ತನಗಳು ಆಗ್ತದೆ ಅಂತಂದ್ರೆ ಟಾರ್ಗೆಟ್ ಮಾಡ್ತಾರೆ ಈ ಕಳ್ಳರು. ಜನಸಂಖ್ಯೆ ಕಡಿಮೆ ಇದೆ, ಯಾರು ಈಚೆ ಬರೋದಿಲ್ಲ, ಹಂಗಾಗ್ಬಿಟ್ಟು ನಾವು ಏನ್ ಮಾಡಿದ್ರು ಕೇಳೋದು ಅಂತ ಹೇಳ್ತಾರೆ. ನಿಮ್ಗೆ ಆ ಥರ ಏನೋ ಮಾಹಿತಿ ಇತ್ತಂದ್ರೆ ಇಲ್ಲಿ ಓಪಿನಲ್ಲಿ ನಮ್ಮ ಪೊಲೀಸರು ಇದ್ದೇ ಇರ್ತಾರೆ, ಇಮಿಡಿಯೇಟ್ ತಿಳಿಸ್ರಿ. ಯಾರಾದ್ರೂ ಅಪರಿಚಿತರು ಮನೆಗೆ ಬರ್ತಾರೆ ಹೋಗ್ತಾರೆ ಅಥವಾ ಯಾವ್ದಾದ್ರು ಬೀದಿನಲ್ಲಿ ರೆಗ್ಯುಲರ್ ಆಗಿ ಅಡ್ಡಾಡ್ತಾ ಇದಾರೆ, ಅವ್ರು ಏನಾರ ಬಂದಿದ್ದಾರೆ ಅಂತಂದ್ರೆ ನೀವು ಅದನ್ನ ಇಮಿಡಿಯೇಟ್. ಈಗ ಯಾವ್ದಾವ್ದೋ ವ್ಯಾಪಾರ ದೃಷ್ಟಿ ಇಟ್ಕೊಂಡು ಬರ್ತಾರೆ, ಪಾತ್ರೆ ಮಾರ್ತೀವಿ, ಕೂದಲು ಮಾರ್ತೀವಿ, ಅಥವಾ ಬಟ್ಟೆ ಮಾರ್ತೀವಿ, ಅದು ನೆಪಕ್ಕೆ ಮಾತ್ರ ಬಂದಿರ್ತಾರೆ. ಅಲ್ಲಿಗೆ ನಿಮ್ಮ ಅಂಗಡಿಗಳನ್ನ ಇನ್ನೊಂದು ಮತ್ತೊಂದು ವಾಚ್ ಮಾಡಕ್ ಬಂದಿರ್ತಾರೆ.
ಆ ಥರ ಏನಾರು ಇತ್ತು ಅಂದಾಗ ನೀವು ಪೊಲೀಸರಿಗೆ ತಿಳಿಸಿದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ, ಅನಾಹುತ ಆಗೋದನ್ನ ತಪ್ಪಿಸ್ಬೋದು ಅಲ್ವಾ. ಏನಿರ್ತದೆ ಹೇಳಿ, ಯಾಕಂದ್ರೆ ನೀವೆಲ್ಲ ಇದೇ ಊರಲ್ಲಿ ಇರ್ತೀರ, ಟೌನ್ ಹತ್ರ ಚಿಕ್ಕ ಟೌನ್ ಆದ್ರೂ ಇಲ್ಲಿ ವ್ಯವಹಾರಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ. ಬೇರೆ ಕಡೆ ಕಮರ್ಷಿಯಲ್ ಆಗಿರೋದ್ರಿಂದ ಮೀಟ್ ಮಾಡ್ತದಲ್ಲ ಇವಾಗೆಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ಮಾಡ್ತಿದ್ರೆ ಒಳ್ಳೇದೇನೆ. ಸರ್ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ, ಏನು ತೊಂದರೆ ಆಗಲ್ಲ. ನೈಟ್ ಬಿಟ್ ಎಲ್ಲ ಮಾಡ್ತದೆ, ರೆಗ್ಯುಲರ್ ಆಗುತ್ತೆ. ನೀವು ಪೊಲೀಸ್ನವ್ರ ಜೊತೆಗೆ ಸಹಕಾರ ನೀಡಬೇಕು. ನಾನು ಏನಾದರೂ ಫೋನ್ ಮಾಡ್ತೀನಿ ಸರಿಗೆ, ಸರ್ ಇದೆ ಅಂತ ನಾನು ತಿಳಿಸಿದ್ದೀನಿ, ಹೇಳಿದ್ದೀನಿ ಸರ್ಗೂ ಹೇಳಿದ್ದೀನಿ. ಅವ್ರು ಸ್ವಲ್ಪ 3 ಗಂಟೆ 2 ಗಂಟೆ 3 ಗಂಟೆಗೆ ಬರ್ತಾರೆ, 12 1 ಗಂಟೆ ನಾನು ಸೌಂಡ್ ಬಂದಾಗ ಹೇಳ್ತೀನಿ. ಅಲ್ಲ 12 ನೀವು ಯಾರು ಅಪರಿಚಿತರು ಓಡಾಡ್ತಾ ಇದ್ರೆ ಇಮಿಡಿಯೇಟ್ ಹೇಳಿ, 11 ಕರೆ ಮಾಡಿ. ನಾವು ಪೊಲೀಸ್ನವ್ರು ನಂಬರ್ ತಗೊಂಡ್ರೆ ನೈಟ್ ಬಿಟ್ಟವ್ರು ಇರ್ತಾರೆ, ಅವ್ರನ್ನ ರೆಗ್ಯುಲರ್ ಇಲ್ಲಿ ನೈಟ್ ಬಿಟ್ಟರ್ ಏನು ಚೇಂಜ್ ಆಗಲ್ಲ, ಅವರೇ ಇರ್ತಾರೆ ರೆಗ್ಯುಲರ್ ಆಗಿ. ಇಲ್ಲಿ ಇರೋ ಪೊಲೀಸರು ಹೋಗಿನ ಸಂಬಂಧಪಟ್ಟರು ಇರ್ತಾರೆ, ಅವ್ರ ಫೋನ್ ನಂಬರ್ ತಗೊಳ್ರಿ. ಫೋನ್ ನಂಬರ್ ದೊಡ್ಡ ಅನ್ನೋದನ್ನ ಅನಾಹುತ ಆಗೋದನ್ನ ತಪ್ಪಿಸ್ಬೋದಲ್ವಾ, ಯಾವುದೇ ಅನಾಹುತ ಆದ್ರೂ ತಪ್ಪಿಸ್ಬೋದು.